ಫಸ್ಟ್ ಡ್ರಾಪ್ ಆಯಿತು 198. ಅಲ್ಲಿ ತೋರಿಸಿದೆ ಒಂದು, ಕೊಡೋದೆ ಒಂದು ಆಯಿತಾ. ಅದೇನು ಗೊತ್ತಿಲ್ಲ, ಇಲ್ಲ ನಾನೇನು ಇದ್ರಲ್ಲಿ ಬಂದ ಶಾರ್ಟ್ ಕಟಲ್ಲಿ ಬಂದ ಅಂತ ಗೊತ್ತಿಲ್ಲ. 10 ಗಂಟೆ 25 ನಿಮಿಷ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 9:30 ಇವತ್ತು. ಲೇಟ್ ಆಯಿತು. ಈಗ ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಇದ್ದೀನಿ. ಹತ್ತತ್ರ ಏನಲ್ಲ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು. ಮತ್ತು ನೆನ್ನೆ ಕೆಲವೊಬ್ಬರೆಲ್ಲ ಕೇಳ್ತಿದ್ರಿ ಯಾವ ಥರ ಚೆಕ್ ಮಾಡ್ಕೊಳೋದು ಅಂತ ಅಂದ್ಬಿಟ್ಟು. ಬನ್ನಿ, 277 ತೋರಿಸಿದಾಯ್ತಾ. ಈ ಥರ ಅಮೌಂಟ್ ಇರುತ್ತಲ್ಲ, ಈ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿ ವೀಕ್ಲಿ ಅಂತ ಇರುತ್ತೆ. ಅದೇ ಯಾವ ರೈಟ್ ತಗೊಂಡಿರ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ಸಿ ಅರ್ನಿಂಗ್ ಆ್ಯಕ್ಟಿವಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಇವಾಗ ನಾನು ಜಸ್ಟ್ ಡ್ರಾಪ್ ಹಾಕಿದ್ದು ಈ ಡ್ಯೂಟಿ ಅಲ್ಲ, 203 ರೂಪಾಯಿ. ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿಕೊಂಡು ಹಿಂಗೆ ಟ್ರಿಪ್ ಡೀಟೇಲ್ಸ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಹೆಲ್ಪ್ ಅಂತ ಇರುತ್ತೆ. ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಿಂಗೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಹೆಲ್ಪ್ ಪೇಜಲ್ಲಿ ಇಲ್ಲಿ ಟ್ರಿಪ್ ಅಂತ ಇದೆ, ಟ್ರಿಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಫೇರ್ ಇಶ್ಯೂ ಅಂತ ಇದೆ ನೋಡ್ಬೋದು ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇರ್ ಇಶ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಇದರಲ್ಲಿ ಫೇರ್ ಸೀಮ್ಸ್ ಲೋ ಅಂತ ಅಂದ್ಬಿಟ್ಟು ಕೊಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಅದೇ ಕ್ಯಾಲ್ಕುಲೇಷನ್ ಮಾಡುತ್ತೆ. ಅಷ್ಟೇ ಸಿಂಪಲ್ ಇರೋದು. ಇಲ್ಲಿ ನೋಡಿ, ಇಲ್ಲಿ ಇವಾಗ ಅಪ್ಡೇಟ್ ಮಾಡಿದ್ದಾನೆ. ಏನು ಗುರು ಈ ಥರ 77 ರೂಪಾಯಿ ಹಿಂಗೆ ಹೊಡೆದ್ರೆ ಹೆಂಗೆ, ಯಾಕೆ ಹಿಂಗೆ ಮಾಡ್ತಾವನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು 277 ರುಪೀಸು ಇಲ್ಲಿಗೆ ಬಂದಿದ್ದು ಬಾಡಿಗೆ. ಇದು ನಾನು ಕೊಟ್ಟಿದ್ದಿದ್ದು ಎಷ್ಟು ಹೇಳಿ, 203 ರೂಪಾಯಿ ಪ್ರೀವಿಯಸ್ ಫೇರ್ ಅಂತ ಕೊಟ್ಟವ್ನು ನೋಡ್ರಿ. ಸರಿನಾ? ಈ ಥರ ಕೆಲವೊಂದು ಸತಿ ಜಾಸ್ತಿ ತೋರಿಸಿ ಮತ್ತು ಕಮ್ಮಿ ಆಗಿರುತ್ತಾ ಅಂಥ ಟ್ರಿಪ್ಪಿಗೆಲ್ಲ ಇಮಿಡಿಯೇಟ್ ಹಿಂಗೆ ಮಾಡಿಕೊಡ್ರಿ. ನಿಮಗೊಂದು ಅಪ್ಡೇಟ್ ಮಾಡಿಕೊಡ್ತಾನೆ. ಯಪ್ಪ ಈ ನಡಿ ಮೋಸನ. ಇದಾದಮೇಲೆ ಡನ್ ಅಂತ ಕೊಡ್ರಿ. ಡನ್ ಅಂತ ಕೊಟ್ಟರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರೋದನ್ನ ತೋರಿಸ್ತಾನೆ ವಾಲೆಟಲ್ಲಿ. ನೋಡ್ರಿ 273 ರುಪೀಸ್ ಬಾಡಿಗೆ ಅವ್ನು ತೋರಿಸಿದ ಎಷ್ಟು ಹೇಳಿ, 202 ರೂಪಾಯಿ. ಹಿಂಗೆ ಹೋದ್ರೆ ಹೆಂಗೆ ಗುರು? ನೋಡಿ 73 ರೂಪಾಯಿ ಅಪ್ಡೇಟ್ ಮಾಡಿಕೊಟ್ಟಿದ್ದಾನೆ. ಅದು ಇವಾಗ ಅಪ್ಡೇಟ್ ಆಗಿರೋದು. ಫೇರ್ ಅಡ್ಜಸ್ಟ್ಮೆಂಟ್ ಅಂತ ಇದೆ ನೋಡಿ, 70 ರುಪೀಸ್. ಸುಮಾರು ಅರ್ಧ ಗಂಟೆ ಆದಮೇಲೆ ಒಂದು ಡ್ಯೂಟಿ ಸಿಕ್ಕೈತೆ. ಬೇಜಾರಾಗೋಯ್ತು ನಿಂತು. ಅದು ಓಲಾದಲ್ಲಿ ಸಿಕ್ಕಿರೋದು. ಹೊಂಗ್ಸಂದ್ರ ಕಡೆಗೆ ಹೋಗಿ ಡ್ರಾಪ್ ಮಾಡೋಣ ಅಂತ ಬಂದಿದ್ದೀನಿ. ಟೈಮ್ ಆಗೋಯ್ತು. ಎಷ್ಟೆಲ್ಲ ಮೆಸೇಜ್ ಹಾಕವ್ರೆ ಕಸ್ಟಮರು, ಇನ್ನೂ ಬಂದಿಲ್ಲ. 2 ನಿಮಿಷ ಅಂತ ಹೇಳಿದ್ರು. ಆಲ್ರೆಡಿ ನಾನು ಇಲ್ಲಿ ಬಂದು 6-7 ನಿಮಿಷ ಆಗೇ ಹೋಯ್ತು. ಅಲ್ಲಿ ಮಾತಾಡ್ತಾ ಇದ್ದಂಗೆ ಕ್ಯಾನ್ಸಲ್ಲು ಮಾಡಿದ್ರು. ಇದು ಕಣ್ರಿ, ಇದು ನಮಗೆ 1 ಕಿಲೋಮೀಟ್ರು ಬಂದ್ವಲ್ಲ, ಅದಕ್ಕೆ ಯಾರಪ್ಪ ಹೊಣೆ? ನೋಡಿ ಈ ಥರ ಲಾಸ್ ಮಾಡ್ತಾರೆ. ಏನಾದರೂ ಕೊಟ್ಟಿದ್ದಾರ ಕ್ಯಾನ್ಸಲೇಷನ್ ಫೀಸ್ ಅಂತ ಕೇಳೋದಾದರೆ ಏನೂ ಕೊಟ್ಟಿಲ್ಲ. ಇವಾಗ ಸಬ್ಸ್ಕ್ರಿಪ್ಷನ್ ಫೀಸ್ ಅಂತ ಕಟ್ ಮಾಡ್ಕೊಂಡಿದ್ದಾರೆ. ಈಗ ಕ್ಯಾನ್ಸಲ್ ಆಗಿದ್ದ ಬುಕ್ಕಿಂಗಿಗೆ ಯಾವುದೇ ಥರ ಕ್ಯಾನ್ಸಲೇಷನ್ ಕ್ಯಾನ್ಸಲೇಷನ್ ಫೀಸ್ನ ಚಾರ್ಜ್ ಮಾಡಿಲ್ಲ. ಸಾಯಂಕಾಲ 4 ಗಂಟೆ 17 ನಿಮಿಷ ಆಗೈತೆ. EGL ಹತ್ರ ಇದ್ದೀನಿ. ಓಲಾದಲ್ಲಿ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ HSR ಲೇಔಟ್ ಕಡೆಗೆ. ಇವತ್ತೆಲ್ಲ ಅಪ್ಲಿಕೇಶನ್ನು ಯೂಸ್ ಮಾಡ್ಕೊಂಡ್ಬಿಟ್ಟೆ. ಇನ್ನೂ ಟೈಮ್ ಅಲ್ವ, ಇನ್ನೂ ಪೀಕ್ ಅವರ್ ಸ್ಟಾರ್ಟ್ ಆಗಿಲ್ಲ. ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ HSR ಕಡೆಗೆ. ಹಂಗೆ ಗ್ಯಾಸ್ ಕೂಡ ಹಾಕಿಸ್ಕೊಬಿಡೋಣ ಅಂತ. ಗ್ಯಾಸ್ ಇದೆ, 3 ಪಾಯಿಂಟ್ ಇದೆ. ಬಟ್ ಏನಂದರೆ ಯಾವುದಕ್ಕೂ ಹಾಕಿಸ್ಕೊಬಿಟ್ರೆ ಬೆಟರು. ಬರೀ ಮೆಸೇಜ್ ಹಾಕವ್ರೆ. ಆದರೆ ಇವತ್ತು ಇವ್ರದ್ದು ಏನಂತ ಕತೆ ಅಂತ ಗೊತ್ತಿಲ್ಲ. ಕಮ್ಮಿಂಗ್ 2 ಮಿನಿಟ್ಸ್ ಅಂತ ಹಾಕವ್ರೆ. ವೆಯ್ಟ್ ಮಾಡ್ತಾಯಿದ್ದೀನಿ, ಇಲ್ಲೇ ಇದ್ದೀನಿ ಅಂತ ಲೆಕ್ಕ ಮಾಡ್ಕೊಬಿಡೋಣ. ಅವ್ರು ಬರೋ ಗ್ಯಾಪಲ್ಲಿ 2 ಮಿನಿಟ್ಸಲ್ಲಿ ಊಬರಲ್ಲಿ 500 ರೂಪಾಯಿ ಆಗೈತೆ. ಮತ್ತು ರ್ಯಾಪಿಡೋದಲ್ಲಿ ಕೂಡ ಮಾಡಿದ್ದೀನಿ. ಇವತ್ತೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದಾಯಿತು. ಮಾಮೂಲಿಗೆ 2 ಅಪ್ಲಿಕೇಶನ್ ಯೂಸ್ ಮಾಡೋದು, ಆದರೆ ಇವತ್ತು ಆಗಿಲ್ಲ. ಇದರಲ್ಲಿ 172 ರುಪೀಸ್ ಆಗಿದೆ ರ್ಯಾಪಿಡೋದಲ್ಲಿ. ಟೈಮು 4 ಗಂಟೆ 21 ನಿಮಿಷ. ನಮ್ಮ ಯಾತ್ರೆಯಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ.
ಮತ್ತು ಓಲಾದಲ್ಲಿ 150 ರೂಪಾಯಿ ಮಾಡಿದ್ದೀನಿ. ಇದೊಂದು 130 ರೂಪಾಯಿನ ಬಾಡಿಗೆ ಹೋಗ್ತಾ ಇದ್ದೀನಿ HSR ಪರಂಗಿಪಾಳ್ಯ ಕಡೆ. 5 ಗಂಟೆ 36 ನಿಮಿಷ ಆಗೈತೆ. ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ಯೂಟಿ ಅಂತೂ ಬರ್ತಾಯಿಲ್ಲ. HSR ಲೆವೆಟಲ್ಲಿದ್ದೀನಿ. ಏನಾಗಿದೆ ಅಂತ ಕೂಡ ಗೊತ್ತಾಗ್ತಿಲ್ಲ. ನೆಟ್ವರ್ಕ್ ಇಶ್ಯೂನ ಇಲ್ಲ ಏನಂತ ಇಲ್ಲ, ನೆಟ್ವರ್ಕ್ ಇಶ್ಯೂ ಇಲ್ಲ, ಡ್ಯೂಟಿಗಳು ಬರ್ತಾಯಿಲ್ಲ. ಅದೇನು ಇಷ್ಟೊಂದು ಕಡಿಮೆ ಆಗೋದು ಅದು ಈ ಟೈಮಲ್ಲಿ. ಓಲಾದಲ್ಲೊಂದು ಮಿನಿಮಮ್ ಮಾಡ್ಕೊಂಬಂದೆ. ಹಂಗೆ ಒಂದು ಟೀನ ಕಾಫಿನ ಕುಡಿಯೋಣ ಅಂತ ಅಂದ್ಬಿಟ್ಟು ತಲೆನೇ ಕೆಟ್ಟೋಯ್ತು. ಟೀ ಕಾಫಿ ಅದನ್ನಾದ್ರೂ ಕುಡ್ದಾದ್ಮೇಲೆ ಸರಿ ಆಗ್ಬೋದೇನೋ ಅಂತ ನೋಡ ಉಡುಪಿ ಇದರಲ್ಲಿ ಹೋಗ್ಬಿಟ್ಟು ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಟೀ ಕುಡ್ದಾದ್ಮೇಲೆ ಏನಾದರೂ ವ್ಯತ್ಯಾಸ ಆಗ್ಬೋದಾ ಅಂತ ನೋಡುವ. ಸೊ ಬನ್ನಿ ಇವಾಗ ಹೋಗಿ ಟೀ ಕುಡಿಯೋಣ. ಈಗ ಕಾಫಿ ಕುಡ್ದಾದ್ರೆ ಕಾಫಿ ಕುಡ್ಕೊಂಡ್ರೆ ಆಯಿತು. ಇವತ್ತಂತೂ ಡ್ಯೂಟಿಗಂತೂ ಕಾದು ಸಾಕಾಗೋಯ್ತು ಅಂತ ಹೇಳ್ಬೋದು. ತುಂಬ ಟೈಮ್ ತೊಗೊತಾ ಇದೆ, ಯಾಕಂತ ಗೊತ್ತಾಗಲ್ಲ. ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಟೈಮ್ ತೊಗೊತಾ ಇದ್ದೆ ಡ್ಯೂಟಿ ಮಾಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಕಾಫಿ ಕುಡಿದು ಡ್ಯೂಟಿ ಸ್ಟಾರ್ಟ್ ಮಾಡುವ. ಬೇಗ ಬಂದುಬಿಟ್ರೆ ಡ್ಯೂಟಿ ಒಂಥರ ನಾವು ಮಾಡೋಕ್ಕೆ ಮನಸ್ಸು ಬರುತ್ತೆ. ಡ್ಯೂಟಿ ಬೇಗ ಆಗಿಬಿಟ್ರೆ ಒಂಥರ ಏನೋ ಜೋಶಲ್ಲಿ ಮಾಡ್ಬೋದು. ನಿಂತು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮೂಡ್ ಆಫ್ ಎಲ್ಲ ಕುಡ್ದಾಯಿತು. ಜಸ್ಟು ಕಾಫಿ ಕುಡ್ಕೊಂಡು ಹಿಂಗೆ ಬಂದೆ. ನೋಡಿದ್ರೆ ಟಕ್ ಅಂತ ಒಂದು ಡ್ಯೂಟಿ ಬಿತ್ತು. ಎಲ್ಲಿಗೆ ಅಂತ ಕೇಳೋದಾದರೆ ಬೆಳಂದೂರು ಕಡೆಗೆ. ಸೊ ಅವನ್ನ ಹೋಗಿ ಪಿಕಪ್ ಮಾಡೋಣ. ಇಲ್ಲೇ ಹತ್ರದಲ್ಲೇ ಇರೋದು ಕಸ್ಟಮರ್ ಪಿಕಪ್ ಲೊಕೇಶನ್ನು. ಹೋಗಿ ಪಟ್ ಅಂತ ಪಿಕಪ್ ಮಾಡ್ಕೊಂಬಿಡೋಣ. ಇಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟವರು. ಇವತ್ತಿನ ದಿವಸದಲ್ಲಿ ಯಾಕೋ ಸೆಟ್ ಆಗ್ತಾಯಿಲ್ಲ ಅವರು. ಕಸ್ಟಮರ್ನ ಪಿಕಪ್ ಮಾಡುವ. ಇನ್ನು ಎಷ್ಟಾಗುತ್ತೋ ಅಷ್ಟು ಬೇಗ ಡ್ಯೂಟಿ ಮುಗಿಸ್ಕೊಂಡ್ರೆ ಒಳ್ಳೆಯದು. ಒಂದು ಕಡೆ ಮಳೆ ಬರೋ ಥರ ಇದೆ. ಮಳೆ ಬರುತ್ತಾ ಇಲ್ವ ಅಂತಲೂ ಗೊತ್ತಿಲ್ಲ. ಇವತ್ತೊಂದು ದಿವಸ ಒಂಥರ ಯಾಕೆ ಹೇಳ್ತೀರ, ಕಸ್ಟಮರ್ಗಳು ಟೈಮಿಗೆ ಏನೋ ಬಂದುಬಿಟ್ರೆ ಟೈಮ್ ಪಿಕಪ್ ಮಾಡಿಬಿಡ್ಬೋದು. ಒಂದೊಂದು ಸತಿ ಹೆಂಗೆ ಟೈಮ್ ನಮ್ದು ಹೋಗುತ್ತೆ ಅಂತಂದರೆ ಇಲ್ಲೇ ಲೆಫ್ಟಲ್ಲಿ ಬರ್ತಿದ್ದಾರೆ ನೋಡಿ, ಅವರೇ ಕಸ್ಟಮರ್ಗಳು ಲೆಫ್ಟಲ್ಲಿ ಬರ್ತಿರೋರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬೇಗನೆ ಡ್ಯೂಟಿಗಳನ್ನ ಹಾಕೋಣ ಅಂತ, ಎಷ್ಟಾದರೂ ದೂರ ಆಗಲಿ ಅಂತ. ಇವತ್ತು ಎಲ್ಲ ಬರ್ತಿರೋ ಡ್ಯೂಟಿಗಳೆಲ್ಲ 1-1.25 ಕಿಲೋಮೀಟ್ರ್ ಮೇಲೇನೆ. ಸೊ ಬರ್ತಿರೋ ಡ್ಯೂಟಿ ಎಲ್ಲ ತುಂಬ ದೂರನೇ ಬರ್ತಿದೆ. ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ಹೋಗಿ ಪಿಕಪ್ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಈ ಥರ ಕೂಡ ಆಗುತ್ತೆ. 1.5-2 ಕಿಲೋಮೀಟ್ರ್ ಹಂಗೆ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಎಷ್ಟಂತ ಟೈಮ್ ವೇಸ್ಟ್ ಮಾಡೋಕ್ಕಾಗುತ್ತೆ ಹೇಳಿ. ಟೈಮ್ ಬಂದು 8 ಗಂಟೆ. ಟ್ರಾಫಿಕ್ ಅಂತೂ ರೋಡಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ HSR ಲೇಔಟಲ್ಲಿ ಫುಲ್ ರೋಡ್ಗಳನ್ನ ಮುಚ್ಚಿಬಿಟ್ಟಿದ್ದಾರೆ. 17ನೇ ಕ್ರಾಸ್ ಅಂದರೆ 17th ಕ್ರಾಸ್ ರೋಡಲ್ಲಿದು. ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಹೆಂಗಪ್ಪ. ಡಬಲ್ ರೋಡ್ ಮಾಡಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಅಲ್ಲೇ ಬ್ಯಾರಿಗೇಟ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಸೊ ಇಂದ್ರಾನಗರ ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ. ಸೊ ಅದನ್ನ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ಕಸ್ಟಮರ್ ಹತ್ರ ಹೇಳ್ದೆ ಗ್ಯಾಸ್ ಹಾಕ್ತಾನ ಸಾರ್ ಅಂತ ಅಂದ್ಬಿಟ್ಟು ಕಸ್ಟಮರ್ ಇಲ್ಲ ಬೇಡ ಅಂತರು. ನಾವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ 1-2 ನಿಮಿಷದಲ್ಲಿ ಮುಗಿದೋಗುತ್ತೆ ಅಂತ ಹೇಳಿ ಕರ್ಕೊಂಡೋಗಿ ಗ್ಯಾಸ್ ಹಾಕಿಸ್ಕೊಂಡು ಇವತ್ತಿನ ಲಾಸ್ಟ್ ಟ್ರಿಪ್ ಇದು. ಅಂದರೆ 223 ರೂಪಾಯಿ ಆಗಿದೆ. ಸೊ ಇದರಲ್ಲೂ ಕೂಡ ತೋರಿಸಿದ್ದು ಜಾಸ್ತಿನೇ, ಆದರೆ ಇದರಲ್ಲಿ ಬಂದಿರೋದೇ ಒಂದು ರೇಟು. ಇದಕ್ಕೆ ಕೂಡ ಲೆಕ್ಕ ಮಾಡ್ಕೊಳೋಣ. ಮತ್ತು ಟೈಮ್ ನೋಡ್ಬೋದು 10 ಗಂಟೆ 18 ನಿಮಿಷ. ಮತ್ತು ಇನ್ನೊಂದು ಥಿಂಗ್ಸ್ ನೀವು ನೋಡ್ಬೋದು ಎಷ್ಟಾಗಿದೆ ಅಂತಂದರೆ 1267 ರೂಪಾಯಿ ಊಬರಲ್ಲಿ ಆಗೈತೆ. 9 ಟ್ರಿಪ್ ಒಟ್ಟು ಕಂಪ್ಲೀಟ್ ಆಗಿರೋದು. ಹಾಗೆ ರ್ಯಾಪಿಡೋದಲ್ಲಿ ಒಂದು ಟ್ರಿಪ್ ಮಾಡಿದ್ದೆ. ಇವತ್ತೆಲ್ಲ ಡ್ಯೂಟಿಗಳನ್ನ ಬರೀ ಮಿಕ್ಸ್ ಮಾಡ್ಕೊಂಡೆ ಡ್ಯೂಟಿ ಮಾಡಿದ್ದೀನಿ ಆಯಿತಾ. ಸೊ ರ್ಯಾಪಿಡೋದಲ್ಲಿ 172 ಬರೀ 1000 ಲೆಕ್ಕ ಮಾಡೋದ್ರಲ್ಲೇ ಇದ್ದೀನಪ್ಪ ನಾನಂತೂ. ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ ಒಂದು ಟ್ರಿಪ್ ಮಾಡಿದ್ದೆ. ನಮ್ಮ ಯಾತ್ರೆಯಲ್ಲಿ 177. ಹಾಗೆ ಓಲಾದಲ್ಲಿ ಕೂಡ ಡ್ಯೂಟಿ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಾಕ್ಬಿಟ್ಟೆ. ಇವತ್ತು ನಂಗೆ ಟಾರ್ಗೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ಭಯಂಕರ ಬೇಜಾರಾಗೋಗಿತ್ತು. ಹಂಗಾಗಿ ಎಲ್ಲನೂ ಆನ್ ಮಾಡಿದೆ. ಯಾವುದು ಸಿಕ್ಕಿದ್ರೂ ಡ್ಯೂಟಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ತುಂಬ ದಿನ ಆಗೈತೆ 2000 ರೂಪಾಯಿ ಟಚ್ ಮಾಡಿ. ಇವತ್ತು ಆಗಿದೆಯಾ ಅಂತ ಚೆಕ್ ಮಾಡೋಣ. ಓಲಾದಲ್ಲಿ 3 ಟ್ರಿಪ್ ಆಗೈತೆ. 64, 144, 161. ಇವತ್ತು ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಮಾಡೋಣ ಎಷ್ಟಾಗಿದೆ ಅಂತ. 1265 ರೂಪಾಯಿ ಏನೋ ಇದರಲ್ಲಿತ್ತಲ್ವ. 67, 2 ರೂಪಾಯಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಪ್ಲಸ್ 170
172, ರ್ಯಾಪಿಡೋದಲ್ಲಿ 174 ನಮ್ಮ ಯಾತ್ರಿನಲ್ಲಿ, ಹಾಗೆ 161, ಹಾಗೆ 144 ಪ್ಲಸ್ 60 ರೂಪಾಯಿನಾ, ಪ್ಲಸ್ 64. ಅಯ್ಯಯ್ಯೋ, 1000 ಇಲ್ಲ ಕಾಣ್ತಾ ಇದೆ, 1922 ಪ್ಲಸ್ ಒಂದು 64, ಒಂದು 10-20 ರೂಪಾಯಿ ಕಡಿಮೆ, 15 ರೂಪಾಯಿ ಕಡಿಮೆ, 2000 ರೂಪಾಯಿ ಆಲ್ಮೋಸ್ಟು ಟಚ್ ಮಾಡಿದ್ದೀನಿ ಇವತ್ತು. ಮತ್ತು ಇದರಲ್ಲಿ -300 ರುಪೀಸು ಗ್ಯಾಸು 1686 ರೂಪಾಯಿ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ನನ್ನ ಅರ್ನಿಂಗ್ಸು. ಹಾಗೆ ಊಬರಲ್ಲಿ ಸ್ವಲ್ಪ ಮೋಸ ಆಗ್ತಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಟ್ರಿಪ್ಪಿಗೆ ಕೂಡ ನಾವು ಹಿಂಗೆ ಚೆಕ್ ಮಾಡ್ಕೊಂಡಿರೋಕ್ಕಾಗಲ್ಲ, ಇದು ಕಂಪ್ನಿಯವರೇ ಮಾಡಬೇಕು. ಹಾಗೆ ನಾನು ಊಬರು ಹೆಲ್ಪ್ ಸೆಂಟ್ರಿಗೆ ಇವತ್ತು ಫೋನ್ ಮಾಡಿದ್ದೆ, ಆಯಿತಾ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸರ್ ನಿಮ್ಗೇನಾದರೂ ರಾಂಗ್ ಅನ್ಸಿದ್ರೆ ಇದರಲ್ಲಿ ಹೆಲ್ಪ್ ಸೆಕ್ಷನ್ಗೆ ಹೋಗ್ಬಿಟ್ಟು ಅದನ್ನು ನಿಮ್ಮದು ಒಂದು ಸತಿ ರೀಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರ್ ಎಲ್ಲ ಟ್ರಿಪ್ಪಿಗೂ ಮಾಡೋಕ್ಕಾಗಲ್ವಲ್ಲ ಅಂತ ಕೇಳಿದ್ದಕ್ಕೆ, ಸೊ ಇದೇ ಒಂದು ಆಪ್ಷನ್ ಇರೋದು, ಮಾಡಿ. ಸಪೋಸ್ ಆಗಿಲ್ಲ ಅಂದರೆ ನೀವು ನಮಗೆ ಫೋನ್ ಮಾಡಿ, ನಾವು ಲೆಕ್ಕ ಮಾಡಿ ಹೇಳ್ತೀವಿ ಅಂತ. ಒಂದು ಟ್ರಿಪ್ಪಲ್ಲಿ ಕೂಡ ಹಂಗೆ ತೋರಿಸಿದ್ದು 266 ರೂಪಾಯಿ ತೋರಿಸಿತ್ತು ನನಗೆ. ಆಮೇಲೆ ನನಗೆ ಸಿಕ್ಕಿದ್ದು ಎಷ್ಟು ಅಂತ ಕೇಳೋದಾದ್ರೆ 213 ರೂಪಾಯಿನೋ 212 ರೂಪಾಯಿ. ಅದನ್ನು ಕೇಳಿದ್ದಕ್ಕೆ, ಇಲ್ಲ ಸರ್ ಅದಕ್ಕೆ ಕಿಲೋಮೀಟ್ರ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗಿದೆ ಅಂತ ಹೇಳಿದ್ರು. ಸೊ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸ್ನೇಹಿತರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ, ನಿಮ್ಗೇನಾದರೂ ಸಪೋರ್ಟ್ ಮಾಡಬೇಕಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.